ಹರಿಃ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಮಹಾನ್ ಪ್ರಭುರ್ವೈ ಪುರುಷಃ ಸತ್ವಸ್ಯೈಷ ಪ್ರವರ್ತಕಃ ಸುನಿರ್ಮಲಾಮಿಮಾಂ ಪ್ರಾಪ್ತಿಂ ಈಶಾನೋ ಜ್ಯೋತಿರವ್ಯಯಃ. ಈ ಮಂತ್ರವನ್ನ ನಾವು ನೋಡ್ತಾ ಇದ್ವಿ. ಪ್ರಭು ಅಂದ್ರೆ ಎಲ್ಲವನ್ನ, ಯಾರೋ ಸಕಲ ಮುಖಗಳು, ಸಕಲ ತಲೆ, ಸಕಲ ಕುತ್ತಿಗೆ ಇತ್ಯಾದಿಯಾಗಿ ಎಲ್ಲ ಅಣುರೇಣುಗಳಿಂದ ಹಿಡಿದಿರುವ ಎಲ್ಲವುಗಳನ್ನ, ಚರಾಚರಗಳನ್ನ ತುಂಬಿಕೊಂಡಿರುವಂತ, ಎಲ್ಲ ಪುರಗಳ ಒಳಗೆ ಇರುವಂಥವನು ಯಾರೋ. ಗುಹಾ ಅಂದಾಗ ಹೃದಯ ಅಂತ ಒಂದು ರೀತಿಯಲ್ಲಿ, ಬುದ್ಧಿ ಅಂತ ಒಂದು ರೀತಿಯಲ್ಲಿ, ಸರ್ವಭೂತ ಗುಹಾಶಯ, ಹಾಗೆ ಎಲ್ಲದರ ಒಳಗಡೆ ಇರುವಂಥವನು. ಹೀಗೆ ಇರುವಂಥವನು ಅವನು ಮಹಾನ್ ದೊಡ್ಡದಾಗಿದ್ದಾನೆ, ಎಲ್ಲವನ್ನ ತುಂಬಿಕೊಂಡಿದ್ದಾನೆ. ಮತ್ತೆ ಎಲ್ಲದರ ಮೇಲೆ, ಎಲ್ಲದರ ಪ್ರಭು ಅಂದಾಗ ಪ್ರಕರ್ಷೇಣ ಭೂಯತೆ, ಎಲ್ಲದರ ಒಳಗೆ ಇರ್ತಾನೆ. ಮತ್ತೆ ಎಲ್ಲದರ ಮೇಲೆ ತನ್ನ ಇರುವುದರ ಮೂಲಕ ಒಡೆತನವನ್ನ ಸಾಧಿಸ್ಕೊಂಡಿದ್ದಾನೆ. ಆದ್ರಿಂದೇ ಅವನು ಈಶಾನನಾಗಿದ್ದಾನೆ. ಯಾವ ರೂಪದಲ್ಲಿ ಇರ್ತಾನಪ್ಪ ಅಂದ್ರೆ ಜ್ಯೋತಿ ರೂಪದಲ್ಲಿ ಅವನು ಎಲ್ಲ ಕಡೆಯಲ್ಲಿ ಇರ್ತಾನೆ. ಆ ಜ್ಯೋತಿ ಎಂಬುದು ಎಂದಿಗೂ ಅಳಿಸಿ ಹೋಗದೆ ಇರುವಂತಹ ಜ್ಯೋತಿ. ಹಾಗಿರುವಂಥ ಅವನು ಅವನನ್ನ ಕಾಣಕ್ಕಾಗದೆ ಇರುವಂತೆ ಯಾವ ಅಡಚಣೆ ಇದೆ, ಅಡಚಣೆ ಇರುವಂತಹ ಸತ್ವ, ಆ ಸತ್ವದಲ್ಲಿ ಇರಬಹುದಾದಂಥ ಪ್ರಾಪ್ತಿಗಳು ಅಂದ್ರೆ ಇದು ಐಶ್ವರ್ಯ, ಬಲ, ಸಿದ್ಧಿ, ಯಶ ಇತ್ಯಾದಿ. ಆದ್ರೆ ಅವೆಲ್ಲವನ್ನು ಕೂಡ ಸುನಿರ್ಮಲಾಂ ಪ್ರವರ್ತಕಃ, ಅದು ಎಲ್ಲವೂ ಅಳಿಸಿ ಹೋಗುವಂತೆ, ಆ ಸತ್ವ ಎಂಬುದು ಸುನಿರ್ಮಲವಾಗುವಂತೆ ಮಾಡುವಂಥವನು ಕೂಡ ಅವನೇ ಆಗಿದ್ದಾನೆ. ಅಂದ್ರೆ ಯಾವ ಪರಮಾತ್ಮ ಸೃಷ್ಟಿ ಎನ್ನುವುದನ್ನ ಮಾಡಿ ಈ ಸೃಷ್ಟಿಯಲ್ಲಿರುವ ವಿಶ್ವಾಂಡ ಬ್ರಹ್ಮಾಂಡಗಳ ಆತ್ಮಕವಾಗಿ ಇರುವ ಸಕಲ ಚರಾಚರಗಳಲ್ಲಿ ತಾನು ಇದನ್ನು ಅವನೇ, ಅಂದ್ರೆ ಹಾಗಾಗುವಾಗ ಪ್ರೇರಕನಾದವನು ಅವನೇ. ಅದನ್ನ ಅಳಿಸಿ, ಅಂದ್ರೆ ಯಾವ ಕಶ್ಮಲಗಳು ಇದೆ, ಕರ್ಮ ಕ್ಲೇಶಗಳು ಇದೆ, ಕರ್ಮದಿಂದ ಉಂಟಾಗಿರುವಂತಹ ಕಲ್ಮಶಗಳಿದೆ, ಆ ಎಲ್ಲವನ್ನ ಅಳಿಸಿ ಹಾಕುವಂತ ಒಂದು ಇದು ಕೂಡ ಅವನಲ್ಲೇ ಇರುವಂಥದ್ದು. ಅದಕ್ಕೂ ಕೂಡ ಅವನೇ ಪ್ರವರ್ತಕ ಅನ್ನುವಂಥ ಒಂದು ತತ್ವವನ್ನ
ನಾವು ಗಮನಿಸಿಕೊಂಡ್ವಿ. ಆದ್ರಿಂದ ಯಾರು ಇದೆಲ್ಲ ರೂಪದಲ್ಲಿದ್ದಾನೋ ಮತ್ತೆ ಪ್ರತಿಯೊಂದರಲ್ಲಿ ನಾನು 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 ಅಂತ ಹೇಳಿಸಿಕೊಳ್ಳುವ ರೂಪದಲ್ಲಿ ಯಾರಿದ್ದಾನೋ ಆ ಎಲ್ಲ ನಾನು ಎನ್ನುವನು ಅವನೇ ಆಗಿದ್ದಾನೆ ಅನ್ನುವ ತತ್ವವನ್ನ ನೋಡಿ ಆ ನಂತರ ನಾವು ಭಾವಿಸಿಕೊಂಡಿದ್ದೇನಿತ್ತು, ಹಾಗಿರುವ ಪರಮಾತ್ಮ ಈಶಾನ, ಹಾಗಿರುವ ಪ್ರಭು ಸ ಜ್ಯೋತಿ ಅವ್ಯಯ ಜ್ಯೋತಿ ರೂಪನಾದಂಥವನು ಅಂಗುಷ್ಠ ಮಾತ್ರನಾಗಿ ಇರ್ತಾನೆ. ಅವನು ಅಂತರಾತ್ಮನಾಗಿದ್ದಾನೆ. ಸಕಲ ಪುರುಷ ಅಂದ್ರೆ ಸಕಲ ಪುರುಗಳೊಳಗೆ, ಸಕಲ ಪುರಗಳೊಳಗೆ ಅವನು ವಾಸ ಮಾಡ್ತಾ ಇದ್ದಾನೆ. ಆ ಪುರಗಳು ಇಷ್ಟು ಅಷ್ಟು ಎಷ್ಟು ಅಷ್ಟೂ ಜಾಗವನ್ನ ವ್ಯಾಪಿಸಿಕೊಂಡಿದ್ದಾನೆ. ಮತ್ತೆ ಯಾವಾಗಲೂ ಕೂಡ ಜನರ ಹೃದಯದಲ್ಲಿ ಇರುವವನಾಗಿದ್ದಾನೆ. ಇದಿಷ್ಟು ಭಾಗವನ್ನ ನೋಡಿಕೊಂಡು ಅಂಗುಷ್ಠ ಮಾತ್ರ ಪುರುಷ ಅಂತರಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ. ಯಾವಾಗ್ಲೂ ಈಗ ಆಗ ಅಂತಲ್ಲ, ಯಾವಾಗ್ಲೂ ಕೃತ ತ್ರೇತ ದ್ವಾಪರ ಅಂತಲ್ಲ, ಯಾವಾಗಲೂ ಭೂತ ವರ್ತಮಾನ ಭವಿಷ್ಯತ್ ಅಂತ ಅಲ್ಲ, ಯಾವಾಗಲೂ ಅವನು ಆ ಹೃದಯದ ಒಳಗೆ ಇರ್ತಾನೆ. ಹಾಗೆ ಇರುವಂತ ಅವನು ಯಾಕೆ ಗೋಚರ ಆಗ್ತಾ ಇಲ್ಲ, ಯಾಕೆ ಅನುಭವಕ್ಕೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ, ಆ ಮನೀಷನಾದಂಥವನು ಮನಸ ಅಭಿಕ್ಲೃಪ್ತ, ಮನಸ್ಸಿನಿಂದ ಮರೆ ಮಾಡಲ್ಪಟ್ಟಿದ್ದಾನೆ, ಅಥವಾ ಮನಸ್ಸೆಂಬ ಕವಚ ಅದನ್ನ ಆವರಿಸಿಕೊಂಡು ಬಿಟ್ಟಿದೆ. ಇದನ್ನ ತಿಳ್ಕೊಂಡ್ರೆ, ಯಾರು ಇದನ್ನ ತಿಳ್ಕೊಳ್ತಾನೆ ಅವನು ಅಮೃತನಾಗ್ತಾನೆ. ಯಹ ಏತತ್ ವಿದುಹು ಅಮೃತ್ ಏತತ್ ವಿದುಹು ಅಮೃತಾಹತೆ ಭವಂತಿ. ಯಾರು ಇದನ್ನು ತಿಳ್ಕೊಂಡಿದಾರೋ ಅವರು ಅಮೃತರಾಗ್ತಾರೆ. ಅಂದ್ರೆ ಅರ್ಥ ಏನು? ಪ್ರತಿಯೊಂದು ವಿಶ್ವಾಂಡ ಬ್ರಹ್ಮಾಂಡವಾಗಿ ಏನು ವಿಕಾಸಗೊಂಡಿದೆ, ಆ ವಿಕಾಸಗೊಂಡಿರುವ ಎಲ್ಲದರಲ್ಲೂ ಕೂಡ ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳಿದಂತೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಎಲ್ಲ ಅದು ಯಾವುದು, ಗಿಡ ಮರ ಬಳ್ಳಿ ಎಲ್ಲ ಇದು ಅದು ಅಂತ ಇಲ್ಲ, ಹಾಗಿರುವ ಎಲ್ಲದರ ಒಳಗೆ ಅವನು ಇರ್ತಾನೆ. ಆದ್ರಿಂದ ಹಾಗೆ ಅವನು ಇದಾನೆ. ಆದ್ರೆ ಇದ್ರೂ ಕೂಡ ಯಾಕೆ ಗೊತ್ತಾಗ್ತಿಲ್ಲ, ನಾವ್ ಯಾಕೆ ಇದನ್ನ ಮರ ಅಂತ ಭಾವಿಸ್ತೀವಿ, ನಾವ್ ಯಾಕೆ ಇದನ್ನ ಬಳ್ಳಿ ಅಂತ ಭಾವಿಸ್ತೀವಿ, ನಾವ್ ಯಾಕೆ ಇದನ್ನ ಬೆಟ್ಟ ಅಂತ ಭಾವಿಸ್ತೀವಿ ಅಂದ್ರೆ ಅದನ್ನ ಮರೆ ಮಾಡಿದ್ದಾನೆ. ಅಂದ್ರೆ ಯಾವುದು ಮರೆ ಮಾಡ್ಕೊಂಡಿದೆ? ಶರೀರದಲ್ಲಿ ಅಂದ್ರೆ ಜನಾನಾಂ ಆದರೆ ಅಲ್ಲಿ ಮನಸ ಅಭಿಕ್ಲೃಪ್ತ, ಮನಸ್ಸು ಅದನ್ನ ರಕ್ಷಿಸಿದೆ, ಮನಸ್ಸು ಅದನ್ನ ಆವರಣ ಹಾಕಿದೆ, ಆದ್ರಿಂದ ಗೊತ್ತಾಗ್ತಾ ಇಲ್ಲ. ಆದ್ರೆ ಬೇರೆ ಇದರೊಳಗೆ ನಮ್ಮ ಮನಸ್ಸು ಅಲ್ಲಿ ಆವೃತವಾಗಿ ಇದನ್ನ ಬೆಟ್ಟ ಅಂತ ಗುರುತಿಸ್ತಿದೆ. ಬೆಟ್ಟದ ಹಿನ್ನೆಲೆಯಲ್ಲಿರುವಂತ ಆ ಪರಾತ್ಪರ ವಸ್ತುವನ್ನ ಗುರುತಿಸಕ್ಕೆ ಆಗದೆ ಇರುವಂತಾಗಿದೆ. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವನು ಅಮೃತನಾಗ್ತಾನೆ. ಯಾರು ತಿಳ್ಕೊಳ್ತಾನೆ ಅವನು ಅಮೃತನಾಗ್ತಾನೆ ಅನ್ನುವ ತತ್ವವನ್ನು ಕೂಡ ಇದು ತಿಳಿಸಿ ಹೇಳ್ತು. ಆದ್ರಿಂದಲೇ ಭಾಗವತದಲ್ಲಿ ಗಜೇಂದ್ರ ಮೋಕ್ಷದ ಸಂದರ್ಭ ಬಂದಾಗ ಗಜೇಂದ್ರ ಮೋಕ್ಷದ ಕೊನೆಯಲ್ಲಿ ಹೇಳುವಾಗ ಪರ್ವತವನ್ನ ಹೇಳಿದ್ರು. ಪರ್ವತದಲ್ಲಿರುವಂತ ಏನು ಖರ್ಜೂರದ ಮರ, ಬೇವಿನ ಮರ, ಹಲಸಿನ ಮರ, ಆಲದ ಮರ, ಉದುಂಬರ ಮರ ಯಾವುದನ್ನೇ ಹೇಳಿದ್ರೆ ಕೇಳಿದ್ರೆ ಮುಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಒಂದೊಂದನ್ನು ಹೇಳ್ತಾರೆ. ಅಲ್ಲಿದು ಹೇಳಿದ್ರೆ ಮಾತ್ರ ಅಂತಲ್ಲ, ಅಲ್ಲಿ ಮುಕ್ತಿಯ ದಾರಿ ಹೇಗದು ತೆರ್ಕೊಳ್ಳುತ್ತಪ್ಪ ಅಂದ್ರೆ ಆ ಮರದಲ್ಲಿ ಇರುವುದ ಮರವನ್ನಲ್ಲ, ಮರದ ಒಳಗಡೆ ಆ ಮರವನ್ನ ಭೇದಿಸಿಕೊಂಡು ಸಾಗಿದಾಗ ಮರದ ಒಳಮರ್ಮವಾಗಿ ಇರುವ ಚೈತನ್ಯ ಯಾವುದು? ಮರ ಬೆಳಿಬೇಕು, ಮರ ಬೇರೆ ವಿಕಾಸಗೊಳ್ಳುತ್ತಾ ಹೋಗ್ಬೇಕು, ಹಾಗೆ ಹೋಗುವುದಕ್ಕೆ ಮರದಲ್ಲಿ ಒಂದು ಚೈತನ್ಯ ಇದೆ. ಆ ಚೈತನ್ಯ ತತ್ವ ಯಾವುದಪ್ಪ? ಅದು ಪರಮಾತ್ಮ. ಹಾಗೆ ಗುರುತಿಸಿಕೊಳ್ಳುವಂಥದ್ದು. ಆದ್ರಿಂದಲೇ ಗಜೇಂದ್ರ ಮೋಕ್ಷ, ನಾವು ಗಜೇಂದ್ರ ಸ್ತೋತ್ರವನ್ನ ನೋಡಿದ್ವಿ. ಯಸ್ಮಿನ್ ಇದಂ ಯತ ಇದಂ ಅಂದ್ರೆ ಎಲ್ಲವನ್ನ ತುಂಬಿರುವ ಇದು ಇದಲ್ಲ ಅಂತ ಇಲ್ಲ ಅಂತ ಏಕಾತ್ಮ ಭಾವ ಗಜೇಂದ್ರ ಅನುಭವಿಸ್ತಾನೆ. ಅದನ್ನೇ ನಾವು ಶುಕಮುನಿಯ ವಿಚಾರ ಬಂದಾಗಲೂ ಕೂಡ ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವಹ ಅಭಿನೇದು. ಅಂದ್ರೆ ಹಾಗೆ ಸರ್ವಾತ್ಮಕವಾಗಿ ಸರ್ವಮಯವಾಗಿ ಇರುವಂತಹ ಒಂದು ತತ್ವವನ್ನ
ಗಜೇಂದ್ರ. ಅದನ್ನೇ ನಾವಿಲ್ಲಿ ಬಿಡಿಸಿ ಹೇಳಿಕೊಳ್ಳುವಾಗ ಮರ ರೂಪದಲ್ಲಿ, ಮರದ ಒಳಗಿರುವ ಚೈತನ್ಯ ರೂಪದಲ್ಲಿ, ನದಿಯ ರೂಪದಲ್ಲಿ, ನದಿಯ ಒಳಗೆ ಹರಿಯುವ ಆ ಚೈತನ್ಯ ರೂಪ, ಹೀಗೆ ಏನೇನಿದೆ ಆ ಚೈತನ್ಯ 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 ಆ ರೂಪದಲ್ಲಿರುವ ಅದನ್ನ ಯಾರು ತಿಳ್ಕೊಳ್ತಾರೋ, ಅದು ತಿಳ್ಕೊಳಕ್ಕಾಗದೆ ಇರುವ ಕವಚ ಏನಿದೆ, ಇದು ಕವಚ. ಈ ಕವಚದಿಂದ ಇಲ್ಲಿ ಒಳಗಿರುವ ಜ್ಯೋತಿ ನಾನು ನೋಡಕ್ಕಾಗ್ತಿಲ್ಲ, ಅಷ್ಟನ್ನು ತಿಳ್ಕೊಳ್ತಾ ಇದ್ರು ಕೂಡ ಅದರಿಂದ ನನಗೆ ಇದು ಜ್ಯೋತಿನೇ, ಆದ್ರೆ ಜ್ಯೋತಿ ಕಾಣದೇ ಇರೋದಕ್ಕೆ ಇದು ಕವಚವಾಗಿದೆ ಅನ್ನುವ ಅರ್ಥವನ್ನ ಯಾರು ಮಾಡ್ಕೋತಾರೆ, ಅವರು ಅಮೃತರಾಗುತ್ತಾರೆ ಅನ್ನುವ ತತ್ವವನ್ನ ನಾವು ಆ ಮಂತ್ರದಲ್ಲಿ ನೋಡಿದ್ವಿ. ಅಂಗುಷ್ಠ ಮಾತ್ರ ಪುರುಷಃ ಅಂತರಾತ್ಮ ಸದಾ ಜನಾನಾಂ ಹೃದಯೇ, ಎಲ್ಲ ಸರಳವಾದ ಸಂಸ್ಕೃತವೇ ಇದೆ, ಸನ್ನಿವಿಷ್ಟ. ಮತ್ತೆ ಹೃದಾ ಮನೀಷ ಮನಸ ಅಭಿಕ್ಲೃಪ್ತ, ಮನೀಷ ಮನಸ ಹೃದಾ ಅಭಿಕ್ಲೃಪ್ತ, ಅವನು ಮನಸ್ಸಿನಿಂದ, ಹೃದಯದ ಒಳಗೆ ಇರುವ ಮನಸ್ಸಿನಿಂದ ಅವನು ಮನಸ್ಸಿನಿಂದ ಅಭಿರಕ್ಷಿತನಾಗಿದ್ದಾನೆ, ಸುತ್ತುವರಿಯಲ್ಪಟ್ಟು ಕವಚವನ್ನು ಧರಿಸಿದಂತಿದ್ದಾನೆ. ಈ ಒಂದು ತತ್ವವನ್ನು ಯೇ ವಿದುಹು, ಯಾರು ತಿಳ್ಕೊತಾರೋ ತೇ ಅಮೃತ ಭವಂತಿ, ಅವರು ಅಮೃತರಾಗುತ್ತಾರೆ. ಇದೇ ತತ್ವವನ್ನ ಕಠ ಉಪನಿಷತ್ತು ಹೇಳುತ್ತೆ. ಬೇರೆ ಉಪನಿಷತ್ತುಗಳು ಒಂದೆರಡು ಜಾಗದಲ್ಲಿ ನಾವು ನೋಡ್ತೇವೆ. ಒಂದು ಕಠ ಉಪನಿಷತ್ತಿನಲ್ಲಿ ಸೇಮ್ ಈ ಅಂಗುಷ್ಠ ಮಾತ್ರ ಪುರುಷಃ ಮಧ್ಯ ಆತ್ಮನಿ ಪ್ರತಿಷ್ಠಿತ, ಮಧ್ಯ ಆತ್ಮನಿ ತಿಷ್ಠತಿ, ಪ್ರತಿಷ್ಠಿತ ಅಲ್ಲ. ಮತ್ತೆ ಈಶಾನಃ ಭೂತ ಭವ್ಯಸ್ಯ ನ ತಥೋ ವಿಜುಗುಪ್ಸತೆ ಅಂತ ಒಂದು ಮಂತ್ರ. ಅದಾದ್ಮೇಲೆ ಅಂಗುಷ್ಠ ಮಾತ್ರ ಪುರುಷಃ ಜ್ಯೋತಿರಿವ ಅಧೂಮಕಃ, ಧೂಮ ಅಂದ್ರೆ ಹೊಗೆ, ಹೊಗೆ ಇಲ್ಲದ ಹೊಗೆ ಇಲ್ಲದ ಜ್ಯೋತಿಯಂತೆ ಇದ್ದಾನೆ. ಮತ್ತೆ ಈಶಾನಃ ಭೂತ ಭವ್ಯಸ್ಯ ಸಯೇವ ಅದ್ಯ ಸೌಶ್ವಃ, ಇವತ್ತಿರೋನು ಅವನೇ, ನಾಳೆ ಇರೋನು ಕೂಡ ಅವನೇ, ಸಯೇವ ಅದ್ಯ ಸವು ಶ್ವಃ. ಹೀಗೆ ನಾವು ಬೇರೆ ಉಪನಿಷತ್ತುಗಳು ಕೂಡ ಆ ಪುರುಷ ತತ್ವ, ಪರಮಾತ್ಮ ತತ್ವ ಆ ಅಂತರ್ಯಾಮಿಯಾಗಿ ತನ್ನನ್ನ ತಾನು ಒಂದು ಸೀಮೆ ಒಳಗೆ ಸಿಲುಕಿಸಿಕೊಂಡಂತೆ, ಸಿಲುಕಿಸಿಕೊಂಡಿಲ್ಲ, ಸಿಲುಕಿಸಿಕೊಂಡಂತೆ. ಹೇಗೆ ಅಂದ್ರೆ ಇದು ನಮ್ಮದೇ ಒಂದು ಏನು ವ್ಯವಹಾರದ ದೇಶ ಅಷ್ಟೇ. ಶಂಕರರ ನೆಲೆಯಲ್ಲಿ ಹೇಳೋದಾದ್ರೆ, ನಾವು ನದಿಗೆ ಹೋಗಿದ್ದೇವೆ, ಸ್ನಾನ ಮಾಡಿದಾಗ ಹೇಳ್ತೇವೆ, ಹೋದ ವರ್ಷ ನಾನು ಇದೇ ಜಾಗದಲ್ಲಿ ಇದೇ ನೀರಲ್ಲೇ ಸ್ನಾನ, ಆ ಜಾಗದಲ್ಲಿ ಇದ್ರೂನು ಆ ನೀರು ಹೋದ ವರ್ಷದವರೆಗಲ್ಲ, ಈಗ ನಾನು ಸ್ನಾನ ಮಾಡ್ತಿರೋವಾಗಲೇ ನಾನು ಮಾಡಿದ ಒಂದು ನೀರು ಮತ್ತೊಂದು ನೀರಾಗಿ ಪರಿವರ್ತಿತ ಆಗ್ಬಿಟ್ಟಿರುತ್ತೆ ನನ್ ಮೇಲೆ, ಅದು ಅಂದ್ರೆ ಕ್ಷಣದಲ್ಲಿ. ಆದ್ರೆ ನಾನು ಅದೇ ನೀರು ಅಂತ ಭಾವಿಸ್ತೇನಲ್ವಾ, ಅಂದ್ರೆ ಆ ನೀರಿಗೆ ಒಂದು ಸೀಮೆ ಹಾಕೊಳ್ತಿದ್ದೀನಿ. ನಾನು ಸ್ನಾನ ಮಾಡಿದ ನೀರು, ನಾನು ಮುಳುಗಿದ ಅಲ್ಲಿ ಆ ಸೀಮೆ ಹೇಗೆ ಹರಿತಾ ಇರೋದಕ್ಕೆ ನಿಜವಾಗಿ ಇಲ್ಲ, ಅದು ಕಾಲಕ್ಕೂ ಕೂಡ ಅದೇ ರೀತಿಯಲ್ಲಿ ಕಾಲ ನಿರಂತರ ಹರಿತಿರುತ್ತೆ. ನಾವೇ ಒಂದು ಘಟನೆಯನ್ನ ಇಟ್ಕೊಂಡು ಅದರ ಹಿಂದಕ್ಕೆ ನೆನ್ನೆ ಅಂತ, ಆ ಘಟನೆಯನ್ನ ಇಟ್ಕೊಂಡು ಅದರ ಮುಂದಕ್ಕೆ ನಾಳೆ ಅಂತ, ಹೀಗೆಲ್ಲ ಭಾಗ ಮಾಡ್ಕೊಂಡಿರೋದು ನಾವೇ. ಹಾಗೆ ಆ ಪರಾತ್ಪರ ತತ್ವ ಎಲ್ಲವನ್ನ ತುಂಬಿಕೊಂಡಿದ್ರು, ಇದು ಮರವಾಗಿ, ಬೆಟ್ಟವಾಗಿ, ನದಿಯಾಗಿ ಅಂತ ನಾವು ಆ ಸೀಮೆ ಹಾಕಿದ್ದಂತೆ, ಆದ್ರೆ ಅದು ಸೀಮೆ ಅಲ್ಲ. ಯಾಕೆಂದ್ರೆ ಶ್ರೀರಾಮಕೃಷ್ಣರು ಹೇಳ್ತಾರಲ್ಲ ಒಂದು ಉದಾಹರಣೆ, ಒಂದು ಕೋಣೆ ಒಳಗಿರ್ತಾನೆ, ಆ ಕೋಣೆ ಒಳಗಿರುವ ಬಾಗಿಲಿಗೆ ಒಂದು ಸಣ್ಣ ತೂತಿರುತ್ತೆ, ನೋಡ್ತಾ ನೋಡ್ತಾ ದೊಡ್ಡದು ಮಾಡ್ತಾ 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 ಏನು ಎಲ್ಲ ಅದೇ ಆಗ್ಬಿಡುತ್ತೆ. ಹಾಗೆ ಎಲ್ಲವೂ ಅದೇ, ಆದ್ರೆ ನಮಗೆ ಆ ಪರದೆಗಳಿಂದ ಅದು ಚಿಕ್ಕ, ಅದು ದೊಡ್ಡ, ಅದು ಹಾಗೆ ಅನ್ನುವಂಥ ಒಂದು ಭಾಸ ಆಗುತ್ತೆ ಅನ್ನೋದನ್ನ ನಾವು ಈ ಉಪನಿಷತ್ತಿನ ಮಂತ್ರದ ಮೂಲಕ ತಿಳ್ಕೊಳ್ಳೋದು. ಹಾಗಾಗಿ ಅವನು ಅಂಗುಷ್ಠ ಮಾತ್ರ ಪುರುಷೋಂತರಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ ತಂ ಸ್ವಾತ್ ಶರೀರಾತ್, ತನ್ನ ಶರೀರದಿಂದ ಪ್ರವಹೇತ್ ಮುಂಜಾತ್ ಇವ ಇಶೀಕಾಂ, ಇದರ ಹುಲ್ಲನ್ನ ಹೀಗೆ ಬಿಡಿಸಿದಂತೆ ಆ ಮೆಲ್ಲಗೆ ಅದನ್ನ ತಗೊಂಡ್ರೆ ಆ ಒಳಗಿರುವ ತತ್ವ ಏನಿದೆ ಅದೇ ಪರಮಾತ್ಮ.
ಅನ್ನುವಂತೆ ಬೇರೆ ಉಪನಿಷತ್ತುಗಳು ಹೇಳೋದನ್ನ ಕೂಡ ನಾವು ನೋಡ್ತೇವೆ. ಈಗ ಮುಂದಿನ ಇದಕ್ಕೆ ಬಂದ್ರೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠತ್ ದಶಾಂಗುಲಂ. ಪರಮಾತ್ಮ ಯಾವ ಪರಮಾತ್ಮ ಹೀಗೆ ಸೀಮೆ ಹಾಕೊಂಡಿದ್ದಾನೆ ಅಂತ ನಾವು ಹೇಳ್ತಾ ಇದ್ದೇವೆಯೋ, ಅವನು ಆ ಸೀಮೆ ಎನ್ನುವುದು ಒಂದು ಕಲ್ಪಿತ ಅಷ್ಟೇ. ಆ ಸೀಮೆ ಇಲ್ಲ ಅಂದಾಗ ತಲೆಗಳು ಸಾವಿರಾರು, ಅಂದ್ರೆ ಲೆಕ್ಕವಿಲ್ಲದಷ್ಟು ತಲೆಗಳು, ಲೆಕ್ಕವಿಲ್ಲದಷ್ಟು ಕಣ್ಗಳು, ಲೆಕ್ಕವಿಲ್ಲದಷ್ಟು ಕಾಲ್ಗಳು. ಅಂದ್ರೆ ಎಲ್ಲಾ ಕಾಲುಗಳ ರೂಪದಲ್ಲಿರುವವನು ಅದೇ ಪರಮಾತ್ಮ, ಎಲ್ಲಾ ಕಣ್ಣುಗಳ ರೂಪದಲ್ಲಿರುವವನು ಅದೇ ಪರಮಾತ್ಮ, ಕಣ್ಣುಗಳು ಮಾಡುವ ನೋಡುವ ಕ್ರಿಯಾ ರೂಪದಲ್ಲಿರುವವನು ಅದೇ ಪರಮಾತ್ಮ. ನೋಡಿದ ಕ್ರಿಯೆಯ ಫಲವಾಗಿ ಇದು ಪುಸ್ತಕ, ಇದು ಮಾವಿನ ಮರ, ಇದು ಬಾಳೆಹಣ್ಣು, ಇದು ದೀಪ, ಇದು ಹಾಗೆ ಅದು ಫಲವಾಗಿ ಜ್ಞಾನ ಏನಿದೆ, ಆ ಜ್ಞಾನ ನೋಡುವ ಸಾಧನವಾದ ಕಣ್ಣು, ಮತ್ತೆ ಆ ಕಣ್ಣಿನ ಮೂಲಕ ನೋಡುವುದು, ಆ ಎಲ್ಲವೂ ಕೂಡ ಪರಮಾತ್ಮ ಅನ್ನುವಂಥ ಒಂದು ಅರ್ಥವನ್ನ ಇದು ಹೇಳ್ತಾ ಇದೆ. ಆದ್ರಿಂದ ಸಾವಿರಾರು ತಲೆಗಳಾಗಿ ಸಾವಿರಾರು ಕಣ್ಣು ಅಂದಾಗ ಎಲ್ಲ ಇಂದ್ರಿಯಗಳಿಗೂ, ಜ್ಞಾನೇಂದ್ರಿಯಗಳಿಗೆ ನಾವು ಚಕ್ಷು ಅಂತ ಇಟ್ಕೊಳ್ಬಹುದು. ಹಾಗಾಗಿ ಎಲ್ಲಾ ಜ್ಞಾನೇಂದ್ರಿಯಗಳಾಗಿ, ಪಾತ್ ಅಂದ್ರೆ ಕಾಲು, ಅದನ್ನ ಕರ್ಮೇಂದ್ರಿಯಗಳಿಗೆ ಇಟ್ಕೊಂಡ್ರೆ ಎಲ್ಲಾ ಕರ್ಮೇಂದ್ರಿಯಗಳಾಗಿ ಇರುವವನು ಅವನೇ. ಅದನ್ನೇ ನಾವು ಹಿಂದೆನೋ ಹೇಳ್ಕೊಂಡಿದ್ವಿ. ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಹೇಳುವಾಗ, ಈ ಕೈ ಇದೇನಮ್ಮ, ಕೈ ಇದೇನ್ ಮಾಡುತ್ತೆ, ಕೆಲಸ ಮಾಡುತ್ತೆ, ಬರೆಯುತ್ತೆ, ಹಿಡಿಯುತ್ತೆ ಅಂದ್ರೆ ಬೇರೆದು ಅಲ್ಲೂ ಹಾಗೇನೆ. ಪಶು ಪಕ್ಷಿ ಪ್ರಾಣಿಗಳಲ್ಲಿ ಕೈ ಅಂತಲ್ಲದೆ ಹೋದ್ರು ಯಾವುದು ಹಿಡಿಯುತ್ತೋ, ಯಾವುದು ಇದ್ ಅಂದ್ರೆ ಸಪೋರ್ಟಿಂಗ್ ಆಗಿರುತ್ತೋ ಅದನ್ನ ಕೈ. ಹಾಗೆ ಎಲ್ಲ ವಿಶ್ವಾದ್ಯಂತದಲ್ಲಿ ಈ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇರೋದು, ಆ ರೀತಿ ಹೇಳ್ಕೊಳ್ತೀವಲ್ಲ, ಅದನ್ನ ಉದಾಹರಣೆಯಾಗಿ ಕೊಡ್ತಾರೆ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ. ಆದ್ರಿಂದ ಇದು ಒಂದು ಮಾತ್ರ ಅಲ್ಲ, ವಿಶ್ವಾದ್ಯಂತದಲ್ಲಿ ಎಷ್ಟು ಕೈ ಇದೆಯೋ, ಎಲ್ಲೆಲ್ಲಿ ಕೈ ಇದೆಯೋ ಅದೆಲ್ಲ ಇದೇ ಮಾಡುತ್ತೆ. ವಿಶ್ವಾದ್ಯಂತದಲ್ಲಿ ಎಲ್ಲೆಲ್ಲಿ ಕಿವಿ ಇದೆಯೋ ಅದೆಲ್ಲ ಇದೇ ಮಾಡುತ್ತೆ. ಆ ರೀತಿಯಾಗಿ ಆ ಒಂದನ್ನ ಇಟ್ಕೊಂಡು ವಿಶ್ವಾದ್ಯಂತದ ಭಾವವನ್ನ ತಂದುಕೊಂಡು ಅದರ ಮೂಲಕ ತಿಳ್ಕೊಳ್ಳೋದೇನಪ್ಪಾ ಅಂದ್ರೆ ಎಲ್ಲವೂ ಕೂಡ ಪರಮಾತ್ಮನೇ ಅನ್ನುವಂಥ ಒಂದು ತತ್ವವನ್ನ. ಅದಕ್ಕೋಸ್ಕರ ಈ ಮಂತ್ರದಲ್ಲಿ ತಲೆಗಳು, ಕಣ್ಣು ಮತ್ತು ಕಾಲು ಅಂತ ಕೊಟ್ಟಿದ್ರೆ ಅದರ ಮೂಲಕ ನಾವೇನ್ ಅನ್ಕೊಳ್ಬೇಕು, ತಲೆ ಅಂದಾಗ ಬುದ್ಧಿ ಶಕ್ತಿ, ಚಿಂತನಾ ಶಕ್ತಿ, ನಿಶ್ಚಯಾತ್ಮಕ ಅಂದ್ರೆ ವಿಷಯಗಳನ್ನ ನಿಶ್ಚಯ ಮಾಡುವಂತಹ ಚೈತನ್ಯ ಶಕ್ತಿ, ಈ ಎಲ್ಲವನ್ನ ನಾವು ಭಾವಿಸಬೇಕು. ನನಗೆ ಮಾತ್ರ ದೇವರು ಜ್ಞಾನವನ್ನ ನನ್ನ ಬುದ್ಧಿಯನ್ನ ಅವನು ಚಿಂತನೆ ಮಾಡ್ತಾನೆ, ನಿನಗೆ ಅಲ್ಲ ಅಂತಲ್ಲ. ಎಲ್ಲಿ ಜ್ಞಾನ ಇದೆ, ಎಲ್ಲಿ ಬುದ್ಧಿಯಲ್ಲಿ ಚಿಂತನೆ ಇದೆ, ಎಲ್ಲಿ ನಿಶ್ಚಯ ಇದೆ, ಅಲ್ಲೆಲ್ಲ ಪರಮಾತ್ಮನೇ. ಆದ್ರಿಂದನೇ ಶ್ರೀರಾಮಕೃಷ್ಣರು ಕೊಟ್ಟಂತ ಉದಾಹರಣೆ ಯಾವ್ದಿದೆ, ಗುರುಗಳು ಎಲ್ಲಾ ಕಡೆನೂ ಇರೋದು ಇದೆಪ್ಪ ಅಂತಂದಾಗ, ಆನೆ ಮೇಲೆ ಕುಳಿತ ಮಾವುಟಿಗ ದಾರಿಯಲ್ಲಿ ಹುಡುಗರೆ ಬರ್ತಾ ಇದ್ರೆ ದೂರ ಸರಿರೋ, ಆನೆಗೆ ಹುಚ್ಚದಿದೆ, ನಿಯಮನ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಹೋಗೋದಿಲ್ಲ. ಬೇರೆ ಹುಡುಗರೆಲ್ಲ ಹೊಟ್ಟೋದ್ರು, ಇವನ್ ಮಾತ್ರ ಗುರುಗಳು ಹೇಳಿದ್ದಾರೆ ಅದೆಲ್ಲ ದೇವ್ರು ಅಂತ ನಿಂತಿದ್ದ. ಏನಾಯ್ತು, ಸೊಂಡ್ಲಲ್ಲಿ ಸುತ್ತಿ ಅವನನ್ನ ಆಚೆ ಎಸಿತು. ಹುಡುಗರೆಲ್ಲ ಹೋಗಿ ಹೇಳಿದ್ರು, ಗುರುಗಳೇ ಈ ತರ ಆಗೋಯ್ತು. ಗುರುಗಳು ಬಂದ್ರು, ಆ ಮಗುವಿಗೆ ಮುಳ್ಳೆಲ್ಲೋ ಪದೆಲ್ಲೋ ಏನೋ ಇತ್ತಲ್ಲ ಎತ್ತಿ ಉಪಚಾರ ಮಾಡಿ, ಯಾಕೆ ಮಗು ಹೀಗ್ ಮಾಡಿದೆ, ನೀವ್ ಹೇಳಿದ್ರಲ್ಲ ಗುರುಗಳೇ ಆನೆ, ಹೌದಪ್ಪ ಆನೆ ಮೇಲೆ ಕೂತಿದ್ದವನು. ಹಾಗೆ ಎಲ್ಲವನ್ನೂ ಆ ಭಾವದಲ್ಲಿ ಅಂದ್ರೆ ಎಲ್ಲಾ ತಲೆ, ಎಲ್ಲಾ ಚಿಂತನೆ, ಎಲ್ಲಾ ನಿಶ್ಚಯ, ಎಲ್ಲಾ ಮನಸ್ಸು, ಎಲ್ಲಾ ಸಂಕಲ್ಪ ವಿಕಲ್ಪ ಶಕ್ತಿ. ಮನಸ್ಸಂತ ಎಲ್ಲಿದೆ, ಅಲ್ಲೆಲ್ಲ ಸಂಕಲ್ಪ ವಿಕಲ್ಪ ಶಕ್ತಿ ಇದೆ. ಬುದ್ಧಿ ಅಂತ ಎಲ್ಲಿದೆ, ಅಲ್ಲೆಲ್ಲ ನಿಶ್ಚಯಾತ್ಮಕ ಸ್ವರೂಪ ಇದೆ, ಸ್ವಭಾವ ಇದೆ. ಹಾಗೆ ನಿಶ್ಚಯಾತ್ಮಕತೆ ಇರುವ ಒಂದು ವಿಷಯ ಎಲ್ಲ ಬುದ್ಧಿ. ಆ ಬುದ್ಧಿ ಪರಮಾತ್ಮನ ಸ್ವರೂಪ. ಎಲ್ಲಿ ಸಂಕಲ್ಪ ವಿಕಲ್ಪಗಳು ಉಂಟಾಗ್ತಿದೆ ಅದು ಮನಸ್ಸು, ಅದು ಪರಮಾತ್ಮನ ಸ್ವರೂಪ. ಎಲ್ಲಿ ರೂಪವನ್ನ ನೋಡ್ತಾ ಇದೆ ಅದು ಕಣ್ಣು, ಅದು ಪರಮಾತ್ಮನ ಶಕ್ತಿಯಿಂದ ನೋಡ್ತಾ ಇದೆ, ಪರಮಾತ್ಮನ
ಪ್ರವರ್ತಕ ಅಂತ ನಾವು ನೋಡಿದ್ವಲ್ಲ, ಹಾಗೆ ಸಹಸ್ರ ಶೀರ್ಷ, ಸಹಸ್ರ ಪುರುಷ, ಸಹಸ್ರಾಕ್ಷ, ಸಹಸ್ರ ಪಾತ್, ಎಲ್ಲ ಪುರಗಳೊಳಗೆ ಇರುವವನು. ಹಾಗಾಗಿ ಸಕಲ ಜೀವ ಸ್ವರೂಪನಾಗಿರುವ ಅಂತರ್ಯಾಮಿ ಆತ್ಮ ಚೈತನ್ಯನು ಅವನೇ, ಸಕಲ ತಲೆಗಳ ರೂಪನು ಅವನೇ, ಸಕಲ ಜ್ಞಾನೇಂದ್ರಿಯಗಳ ಸ್ವರೂಪನು ಅವನೇ, ಜ್ಞಾನೇಂದ್ರಿಯಗಳಿಂದ ಪಡೆಯುತ್ತಿರುವಂತಹ ಜ್ಞಾನಾನುಭವವು ಅವನೇ, ಸಕಲ ಕರ್ಮೇಂದ್ರಿಯಗಳು, ಕೈ ಕಾಲು, ಅವುಗಳು ಅವನೇ, ಅವುಗಳಿಂದ ಪಡೆಯುತ್ತಿರುವ ಕೆಲಸ ರೂಪದ ಫಲವು ಅವನೇ. ಹೀಗೆ ತಿಳ್ಕೊಳ್ಳಬೇಕು ಅನ್ನುವುದನ್ನ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್. ಹೀಗಿರುವ ಅವನು ಬರೀ ವಿಶ್ವಾಂಡನ ತುಂಬಿಕೊಂಡಿದ್ದಾನ ಅಂತ ಕೇಳಿದ್ರೆ ಇಲ್ಲ. ಅವನು ಈ ವಿಶ್ವಾಂಡ ಬ್ರಹ್ಮಾಂಡವನ್ನು ವಿಶ್ವತೋ ವೃತ್ವ, ವೃತ್ವ ಅಂದ್ರೆ ಆವರಿಸ್ಕೊಳ್ಳೋದು. ಹೇಗೆ ವಿಶ್ವತಃ ಸುತ್ತು ಕಡೆಯಿಂದ ಮೇಲೆ ಕೆಳಗೆ ಆಚೆ ಈಚೆ ಆಗ್ನೇಯ ನೈಋತ್ಯ ಈಶಾನ್ಯ, ಹಾಗೆ ಎಲ್ಲಾ ಕಡೆಯಿಂದ ಸುತ್ತುವರ್ಕೊಂಡಿದ್ದಾನೆ. ಹಾಗೆ ಇದಾನ ಅಲ್ಲೇ ಅಷ್ಟೇನಾ ಅಂದ್ರೆ ಇಲ್ಲ. ಅತ್ಯತಿಷ್ಠತ್, ಅದನ್ನ ಮೀರಿ ಕೂಡ ಅವನು ಇದ್ದಾನೆ. ಅತ್ಯತಿಷ್ಠತ್ ದಶಾಂಗುಲಂ, ಅದರಿಂದ ಸಹ ಭೂಮಿಂ ವಿಶ್ವತೋ ವೃತ್ವ, ಯಾರು ಎಲ್ಲ ತಲೆಗಳಾಗಿದ್ದಾನೋ, ಯಾರು ಎಲ್ಲಾ ಶರೀರಗಳೊಳಗೆ ಪ್ರವೇಶ ಮಾಡಿ ವಾಸ ಮಾಡ್ತಿದ್ದಾನೋ, ಯಾರು ಎಲ್ಲಾ ಕಣ್ಣುಗಳ ಇಂದ್ರಿಯಗಳ ರೂಪದಲ್ಲಿ ಜ್ಞಾನ ಪಡ್ಕೊಳ್ತಿದ್ದಾನೋ, ಯಾರು ಕೈಕಾಲುಗಳ ರೂಪದಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾನೋ, ಅವನೇ ಏನಾಗಿದ್ದಾನೆ, ವಿಶ್ವಾಂಡ ಬ್ರಹ್ಮಾಂಡವನ್ನೆಲ್ಲ ತುಂಬಿಕೊಂಡು ಅದನ್ನ ಸುತ್ತ ಆವರಿಸಿಕೊಂಡು ಮೀರಿ ಕೂಡ ಅತ್ಯತಿಷ್ಠತೆ, ಮೀರಿ ಕೂಡ ಇದ್ದಾನೆ. ಇಲ್ಲಿ ಅತ್ಯತಿಷ್ಠತೆ ದಶಾಂಗುಲಂ ಅನ್ನುವುದಕ್ಕೆ ಅನೇಕ ಆಚಾರ್ಯರುಗಳು ಬೇರೆ ಬೇರೆ ರೀತಿಯಲ್ಲಿ, ಇದರ ಬಗ್ಗೆ ಅಂತೂ ಬೇಕಾದಷ್ಟು ವ್ಯಾಖ್ಯಾನಗಳಿದೆ. ಅದು ಬಹುಶಃ ಲಕ್ಷಾಂತರನೇ ಇದೆಯೋ ಏನೋ. ಆದ್ರೆ ಪ್ರಧಾನವಾಗಿ ನಾವು ಗಮನಿಸಿಕೊಳ್ಳಬೇಕಾದ್ದು, ನಾವು ನಮ್ಮ ಅಂತರಂಗದಲ್ಲಿ ಆ ಪರಾತ್ಪರ ವಸ್ತುವನ್ನ ಧ್ಯಾನ ಮಾಡಬೇಕು ಅನ್ನೋದಾದರೆ ಪದ್ಮಕೋಶ ಪ್ರತೀಕಾಶಗಂ ಹೃದಯಂ ಚಾಪ್ಯಧೋಮುಖಂ ಅಧೋ ನಿಷ್ಟ್ಯಾವಿತಸ್ತ್ಯಾಂತೆ ಅನ್ನುವಂತೆ ನಾಭ್ಯಾಮುಪರಿತಿಷ್ಠತಿ. ಇದೆಲ್ಲ ಯಾರು ಕಂಡಿದ್ದಾರೆ ಅವರು ಘಂಟಾಘೋಷವಾಗಿ ಹೇಳ್ತಿರೋದು. ಆದ್ರಿಂದ ನಾಭಿಯಿಂದ ಒಂದು ಇದರಷ್ಟು ದೂರದಲ್ಲಿ ಒಂದು ಕಮಲ ಬಾಗಿರುವ, ತಲೆಬಾಗಿಸಿಕೊಂಡಿರುವ, ಮೊಗ್ಗಾಗಿರುವ ಕಮಲದಂತೆ ಇರುವ ಹೃದಯದ ಒಳಗಡೆ ಇದ್ದಾನೆ ಅನ್ನುವಂಥ ಒಂದು ತತ್ವ ಇದೆಯಲ್ಲ, ಅದನ್ನ ಅತ್ಯತಿಷ್ಠತೆ ಅನ್ನುವುದಾಗಿ ಹೇಳ್ತಾರೆ. ಇದು ಎಲ್ಲಿ? ಒಂದು ಪಿಂಡಾಂಡದಲ್ಲಿ ಭಗವಂತನ ದರ್ಶನ ಮಾಡಿಕೊಳ್ಳುವಾಗ, ಇನ್ನು ವಿಶ್ವಾಂಡದಲ್ಲಿ ಭಗವಂತನ ದರ್ಶನ ಮಾಡುವಾಗ ಇಲ್ಲಿ ಹೇಳಿದಂತೆ ವಿಶ್ವತೋ ವೃತ್ವ, ಅದಾದ ಮೇಲೆ ಅಂದ್ರೆ ವಿಶ್ವವನ್ನೂ ದಾಟಿ ಏನು ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅನ್ನುವಂತೆ ಎಲ್ಲವನ್ನು ವ್ಯಾಪಿಸಿ ನಿಂತು ಅದರ ಮೇಲಕ್ಕೂ ಕೂಡ ಅವನು ಇದ್ದಾನೆ ಎನ್ನುವುದಾಗಿ ಕೂಡ ಆಚಾರ್ಯರುಗಳು ಅದಕ್ಕೆ ಅರ್ಥವನ್ನ ಹೇಳ್ತಾರೆ. ಅಂದ್ರೆ ಮೊದಲಿಗೆ ಶರೀರಗತವಾಗಿ ಈ ಒಂದು ಶರೀರದಲ್ಲಿ ಪರಮಾತ್ಮನನ್ನ ಕಂಡ ನಂತರ ಅಥವಾ ಆತ್ಮತತ್ವದ ಅನುಭವವನ್ನ ಪಡೆದ ನಂತರ ಅಲ್ಲಿರುವುದು 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 ಅಂತ ಎಲ್ಲೆಲ್ಲೂ ಇರುವ ಆತ್ಮತತ್ವವನ್ನ ಭಾವಿಸ್ತಾ ವಿಶ್ವಾತ್ಮಕವಾಗಿ ವ್ಯಾಪಿಸಿಕೊಂಡಿರುವ ಆತ್ಮತತ್ವ ವಿಶ್ವಾತೀತವಾಗಿಯೂ ಕೂಡ ಇದೆ ಅನ್ನುವುದನ್ನ ತಿಳ್ಕೊಳ್ಳುವಂಥದ್ದನ್ನ ಈ ಮಂತ್ರ ಹೇಳ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಇದರಲ್ಲಿ ಕೃಷ್ಣ ಗೀತೆಯಲ್ಲಿ ಹೇಳಿದಂತೆ ಅಥವಾ ಬಹುನೈತೇನ ಕಿಂ ಜ್ಞಾತೇನ ಅರ್ಜುನ, ಇದೆಲ್ಲ ಆ 10ನೇ ಅಧ್ಯಾಯದಲ್ಲಿ ಕೃಷ್ಣ ಎಲ್ಲ ನಾನೇ ಅಂತೀಯಲ್ಲ, ಹೆಂಗ್ ಕೃಷ್ಣ ತಿಳ್ಕೊಳ್ಳೋದು ಅಂದ್ರೆ ನೋಡಪ್ಪ, ಇದು ನಾನು, ಇದು ನಾನು, ಇದು ನಾನು, ಹಸುಗಳಲ್ಲಿ ಇದು ನಾನು, ಹಾವುಗಳಲ್ಲಿ ಇದು ನಾನು ಅಂತ ಪಟ್ಟಿ ಹೇಳ್ತಾ ಶುರು ಮಾಡ್ದ. ಆದ್ರೆ ಪಟ್ಟಿ ಮುಗಿಯಲ್ಲ, ಅದಕ್ಕವನು ಹೇಳ್ದ ಕಿಂ ಅಥವಾ ಬಹುನೈತೇನ ಜ್ಞಾತೇನ ಕಿಂ, ಇದನ್ನ ತುಂಬಾ ಹೇಳಿ ಇದನ್ನ ತಿಳ್ಕೊಂಡು ಏನು ಅರ್ಜುನ, ವಿಷ್ಟಭ್ಯ ಟೋಟಲಿ ಏನಪ್ಪ, ಅಹಂ ಇದಂ ಕೃತ್ಸ್ನಂ, ಈ ಎಲ್ಲ ನಾನೇಪ್ಪ, ಕೃತ್ಸ್ನಂ ಎಲ್ಲ
ನಾನೇ. ಆದ್ರಿಂದ ಹೇಗೆ? ಏಕಾಂಶೇನ, ಒಂದಂಶ, ಇನ್ನು ಮಿಕ್ಕಿದ್ದು ಅತ್ಯತಿಷ್ಠತ್, ಇನ್ನು ಮಿಕ್ಕಿದ್ದು ಮೇಲೆ ಇದೆ ಅನ್ನುವುದನ್ನ ಗೀತಾಚಾರ್ಯ ಹೇಳಿದಂತೆ ಭಾವಿಸ್ಕೊಳ್ಬೇಕು. ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಿದರ್ಶನವನ್ನ ಕೊಡ್ತಾರೆ. ಏನಪ್ಪಾ ಅಂದ್ರೆ, ಈಗ ಒಂದು ಕಾಲೇಜ್ ಅಂತ ಇದೆ ಅನ್ಕೊಳ್ಳೋಣ, ಒಂದು ವಿದ್ಯಾಸಂಸ್ಥೆ ಇದೆ. ವಿದ್ಯಾಸಂಸ್ಥೆನಲ್ಲಿ ಬೆಲ್ ಹೊಡೆಯೋನು, ಕಸ ಗುಡಿಸೋನು, ಸ್ಕ್ಯಾವೆಂಜರು ಎಲ್ಲರೂ ಇದ್ದಾರೆ. ಹಾಗೆ ಸ್ಕೂಲ್ ರೂಮುಗಳು ಬಾಗಿಲು ತೆಗೆಯೋದು, ಡೆಸ್ಕ್ಗಳು ಒರೆಸೋದು, ಪ್ಯೂನುಗಳು, ಟೀಚರ್ಗಳು, ಲೆಕ್ಚರರ್ಸು ಎಲ್ಲರೂ ಇದ್ದಾರೆ. ಎಲ್ಲರೂ ಮಾಡ್ತಿರೋದು, ಹಾಗೆ ಪ್ರಿನ್ಸಿಪಾಲ್ರು ಇದ್ದಾರೆ. ಎಲ್ಲರೂ ಮಾಡ್ತಿರೋದು ಬೇರೆ ಬೇರೆ ಕೆಲಸ. ಅಂದ್ರೆ ಸ್ಕ್ಯಾವೆಂಜರ್ ಮಾಡೋ ಕೆಲಸ ಬೇರೆ, ಬೆಲ್ ಹೊಡಿಯೋನ್ ಮಾಡೋ ಕೆಲಸ ಬೇರೆ, ಪ್ಯೂನ್ ಮಾಡೋ ಕೆಲಸ ಬೇರೆ, ಲೆಕ್ಚರರ್ ಮಾಡೋ ಕೆಲಸ ಬೇರೆ, ಎಲ್ಲ ಬೇರೆ ಬೇರೆ ಕೆಲಸ. ಆದ್ರೆ ಎಲ್ಲರೂ ಟೋಟಲಿ ಮಾಡ್ತಿರೋದು ಯಾರ ಕೆಲಸ? ಕಾಲೇಜಿನ ಕೆಲಸ. ಪ್ರಿನ್ಸಿಪಾಲ್ರು ಕಾಲೇಜಿನ, ಆದ್ರೆ ಪ್ರಿನ್ಸಿಪಾಲ್ರು ಅವರ ಮೇಲಿದಾರಲ್ಲ ಡೈರೆಕ್ಟ್ರು. ಹಾಗೆ ನಾವು ಯೋಚನೆ ಮಾಡ್ತಾ ಹೋದಾಗ ಎಲ್ಲರೂ ಕೂಡ ಒಬ್ಬನದೇ ಕೆಲಸವನ್ನ ಮಾಡ್ತಿದ್ದಾರೆ. ಬೇರೆ ಬೇರೆ ಆಕಾರದಲ್ಲಿದ್ದಾರೆ, ಬೇರೆ ಬೇರೆ ಹೆಸರುಗಳಲ್ಲಿ, ಪ್ಯೂನ್, ಸ್ಕ್ಯಾವೆಂಜರ್, ಲ್ಯಾಬ್ ಅಸಿಸ್ಟೆಂಟ್, ಲೆಕ್ಚರರ್, ಈ ರೀತಿ ಇದು ಕ್ಲರ್ಕ್, ಹೆಡ್ ಕ್ಲರ್ಕ್, ಸೂಪರಿಂಟೆಂಡೆಂಟ್, ಬೇರೆ ಬೇರೆ ಹೆಸರುಗಳು, ಬೇರೆ ಬೇರೆ ಕೆಲಸ. ಆದ್ರೆ ಎಲ್ಲರೂ ಮಾಡ್ತಾ ಇರುವುದು ಒಂದೇ ಸಂಘಟನೆ, ಒಂದೇ ಸಂಸ್ಥೆಯ ಕೆಲಸ. ಆ ರೀತಿಯಾದ ಒಂದು ತತ್ವ ರೂಪದಲ್ಲಿ ಪರಮಾತ್ಮ ಸೃಷ್ಟಿ ಎನ್ನುವ ಒಂದು ತತ್ವದಲ್ಲಿ ಶೀರ್ಷನಾಗಿ, ಕರಗವಾಗಿ, ಇಂದ್ರಿಯಗಳಾಗಿ ಎಲ್ಲ ರೂಪದಲ್ಲಿ ಕೆಲಸವನ್ನ ಮಾಡ್ತಾ ಅತ್ಯತಿಷ್ಠತೆ ಅನ್ನುವುದಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಕೂಡ ಈ ಒಂದು ಇದಕ್ಕೆ ವಿಶ್ಲೇಷಣೆಯನ್ನ ಕೊಡ್ತಾರೆ. ಹೀಗೆ ಹೇಳುವ ಸಂದರ್ಭ ಬಂದಾಗಲೇ ಇಲ್ಲಿ ಸಪ್ರಪಂಚನಾಗಿರುವವನು, ಅತ್ಯತಿಷ್ಠತೆ ಅಂದಾಗ ನಿಷ್ಪ್ರಪಂಚನಾಗಿರುವವನು, ಎರಡು ಇದೆಯಲ್ಲ. ಆ ನಿಷ್ಪ್ರಪಂಚನಾದವನಿಗೂ ಸಪ್ರಪಂಚನಾದವನಿಗೂ ಸಂಬಂಧ ಹೇಳ್ಬೇಕಲ್ಲ. ಆ ಸಂಬಂಧ ಹೇಳೋ ಸಂದರ್ಭ ಬಂದಾಗ ಎಲ್ಲಿ ಶಂಕರರು, ರಾಮಾನುಜರು ಈ ರೀತಿಯಲ್ಲಿ ಒಂದು ಚೂರು ಭೇದವನ್ನ ನೋಡಬಹುದೇ ಹೊರತು ಎಲ್ಲರೂ ಕಾಣ್ತಾ ಇರೋದು ಅದೇ ಪರಮಾರ್ಥ ತತ್ವವನ್ನ. ಯಾವ ಪರಮಾರ್ಥ ತತ್ವ ಇದೆಲ್ಲ ಆಗಿದೆಯೋ ಅದೇ ಅನ್ನುವುದನ್ನ ಈ ಮಂತ್ರ ಹೇಳ್ತಾ ಇದೆ. ಒಂದು ಸಣ್ಣ ಇದನ್ನ ನೋಡೋದಾದ್ರೆ, ಪುಲಸ್ತ್ಯ ಅಂತ ಹೇಳಿ, ಪುಲಸ್ತ್ಯ ಅನ್ನುವರು ನಮ್ಗೆ ಗೊತ್ತಿದೆ. ಈ ಸಪ್ತ ಋಷಿಗಳಲ್ಲಿ ಒಬ್ಬರಿದ್ದಾರೆ, ಮರೀಚಿ, ರತ್ರಿ, ರಂಗಿರ, ಪುಲಸ್ತ್ಯ ಪುಲಹ ಪ್ರತುಹು ಅಂತ. ಆ ಪುಲಸ್ತ್ಯರ ಶಿಷ್ಯ, ಪುಲಸ್ತ್ಯರ ಮಗ ನಿದಾಘ ಅಂತ. ಆ ನಿದಾಘ ಅನ್ನುವವನು ಋಭು ಎನ್ನುವವರ ಬಳಿ ಪಾಠ ಕಲಿತಾ ಇರ್ತಾನೆ. ಋಭು ಎನ್ನುವವನು ಪ್ರಜಾಪತಿ ಕೂಡ. ನಾವು ಭಾಗವತದ ಅನ್ನಷ್ಟೂರ್ ನೆನಪು ಮಾಡ್ಕೊಂಡ್ರೆ ಆ ಋಭು ಬೇಕಾದಷ್ಟು ರೀತಿಯಲ್ಲಿ, ಈಗ ನಾವು ಹೇಳಿದ್ವಲ್ಲ, ಇದೆಲ್ಲ ಎಷ್ಟು ಸಾವಿರ ಎಷ್ಟು ಕೋಟಿ ಸಲ ಅಂದ್ರೂವೆ ನಮ್ಮ ಶರೀರದ ನೆಲೆಯಲ್ಲಿ ನಮ್ಮ ಮನಸ್ಸು ಅಂಟೋದ್ರಿಂದ ಅದರಿಂದ ಪೃಥಕ್ ಆಗೋದಕ್ಕೆ ನಮಗ್ ಕಷ್ಟ. ಅದಕ್ಕೋಸ್ಕರ ಆ ಋಭು ಕೂಡ ತುಂಬಾ ತರಹ ಇದನ್ನ ವಿವರಿಸಿರ್ತಾರೆ. ಆಮೇಲೆ ಮಕ್ಕಳನ್ನ ಗುರುಕುಲವಾಸ ಆದ್ಮೇಲೆ ಮನೆಗೆ ಕಳಿಸ್ಬಿಟ್ಟಿರ್ತಾರೆ. ಎಷ್ಟೋ ಕಾಲ ಕಳೆದಿದೆ, ಇಲ್ಲಿ 1000 ವರ್ಷ ಅಂತ ಇದೆ ಇದು ಹೇಳುವಾಗ ಪುರಾಣ. 1000 ವರ್ಷ ಕಳೀತು. ಅದರಲ್ಲಿ ಈ ನಿದಾಘನ ಮೇಲೆ ಅವನು ಹೇಗೆ ಇದನ್ನ ಅರ್ಥ ಮಾಡ್ಕೊಂಡಿದ್ದಾನೋ ನೋಡೋಣ. ಎಲ್ಲಾ ಶಿಷ್ಯರನ್ನು ನೋಡ್ಬೇಕು ಅನ್ನಿಸ್ತಂತೆ. ಅದರಲ್ಲಿ ನಿದಾಘನ ಮನೆಗೆ ಬಂದ್ರು ಋಭು. ನಿದಾಘನಿಗೆ 1000 ವರ್ಷ ಕಳೆದಿದೆಯಲ್ಲ, ಗುರುನ ಗುರುತ್ಸಕ್ಕೆ ಆಗ್ಲಿಲ್ವಂತೆ. ಅಂದ್ರೆ ಅವನ ಮನಸ್ಸು ಬೇರೆ ಕಡೆ ಎಲ್ಲೋ ಇತ್ತು ಅನ್ನಿ. ಅಂದ್ರೆ ಗುರುನು ಮರೆಯುವಂಥ ಅವನ ಅಂದ್ರೆ ಕೃತಜ್ಞನ ಅಂತ ಅರ್ಥ ಅಲ್ಲ. ಬಂದಾಗ ಅವ್ರಿಗೆ ಬನ್ನಿ ಅಂತ ಕರೆದ. ಯಾರು ನೀವು, ಯಾವ ದೇಶದಿಂದ ಬರ್ತಿದ್ದೀರಿ, ಎಲ್ಲಿಂದ ಬರ್ತಿದ್ದೀರಿ, ಏನೇನೆಲ್ಲ ಕೇಳ್ದ. ಅವರು ಹಸಿವಾಗಿದೆಯಪ್ಪ ಅಂದ್ರು. ಸರಿ ಊಟಕ್ಕೆ ಇಡ್ತೇನೆ ಅಂತ ಪತ್ನಿಗೆ ಹೇಳ್ದ. ಪತ್ನಿ ರುಚಿಕರವಾದ ಏನೇನೆಲ್ಲ ಊಟಗಳನ್ನ ಅಲ್ಲಿ ಹೇಳ್ತಾರೆ. ಅಂದ್ರೆ ಮಜ್ಜಿಗೆ, ಹುಳಿ, ತವ್ವೆ ತರ ವಿಶೇಷವಾದ ಎಲ್ಲ ಅಡಿಗೆಗಳನ್ನು ಮಾಡಿ ಬಡಿಸಿದ್ಲು. ಇವರು ಚೆನ್ನಾಗಿ ಊಟ ಮಾಡಿದ್ರು. ಊಟ ಮಾಡಾದ್ಮೇಲೆ ನಿದಾಘ ಕೇಳ್ದ, ಏನಪ್ಪಾ ನೀವ್ ಎಲ್ಲಿಂದ ಬರ್ತಾ ಇದ್ದೀರಿ, ನೀವು ಯಾರು, ಈಗ್ಲಾದ್ರೂ ಹೇಳ್ಬಹುದಲ್ಲ, ಊಟ ಚೆನ್ನಾಗಿತ್ತಾ, ಹೊಟ್ಟೆ ತುಂಬ್ತಾ, ತೃಪ್ತಿ ಆಯ್ತಾ ಅಂತ ಕೇಳಿದ. ಆಗ ಅವ್ರು ಹೇಳಿದ್ರು,
ಹಸಿ ಯಾರಿಗ್ ಹಸುವಾಗಿದೆಯೋ ಅವನು ತಿಂತಾನೆ, ಯಾರು ಹಸಿದಿದ್ನೋ ಯಾರು ತಿಂದನೋ ಅವನು ತೃಪ್ತನಾಗ್ತಾನೆ, ಅವನಿಗೆ ಹೊಟ್ಟೆ ತುಂಬುತ್ತೆ, ಅವನ ಹಸಿವು ಇಂಗುತ್ತೆ ಅಂತ ಹೇಳಿದ್ರು. ಆಗ ಇವನಿಗೆ ಅರೆ ಇದೇನಿದು ಈ ತರ ಹೇಳ್ತಿದಾರಲ್ಲ ಇವರು, ಯಾರಿಗ್ ಹಸಿವಾಗಿತ್ತೋ ಅವನು ತಿಂದ, ಯಾರು ತಿಂದನೋ ಅವನು ಹೊಟ್ಟೆ ತುಂಬಿತು, ಯಾರ ಹೊಟ್ಟೆ ತುಂಬಿತೋ ಅವನು ತೃಪ್ತನಾಗಿದ್ದಾನೆ. ಆದರೆ ನನಗೆ ಹಸಿವು ಇಲ್ಲ, ಬಾಯಾರಿಕೆನೂ ಇಲ್ಲ ಅಂತ ಅಂದ್ರು. ಸರಿ, ನೀವು ಎಲ್ಲಿಂದ ಬರ್ತಿದ್ದೀರಿ? ನೀನ್ ಎಲ್ಲಿಂದ ಬಂದಿದ್ಯೋ ನಾನು ಅಲ್ಲಿಂದನೇ, ನೀನ್ ಯಾವ ದೇಶದವನು ನಾನು ಆ ದೇಶದವನೇ. ಹೀಗೆಲ್ಲ ಅವರು ಮಾತಾಡಿದಾಗ ಆಗ ಅವನಿಗೆ ಅರಿವಾಯ್ತು, ರೇ ನಾನು ಎಂಥ ಒಂದು ವಿದ್ಯೆಯನ್ನ ಗಳಿಸಿದ್ದೆ, ನಮ್ಮ ಗುರುಗಳು ಎಂಥ ಗಹನವಾದ ತತ್ವವನ್ನ ಹೇಳಿದ್ರು, ನಾನು ಇದನ್ನ ಅರ್ಥ ಮಾಡ್ಕೊಳ್ಳದೆ ಹೋಗ್ಬಿಟ್ನಲ್ಲ ಅಂತ ಆಗ ಅವನಿಗೆ ಅರ್ಥ ಆಯ್ತು. ಆಮೇಲೆ ಅವರ ಪಾದ ಹಿಡಿದು ಕ್ಷಮಿಸಿ, ನೀವು ನನಗೆ ಪ್ರಾಯೋಗಿಕವಾಗಿ ಈ ಒಂದು ವಿಚಾರವನ್ನ ಚೆನ್ನಾಗಿ ಮನದಟ್ಟು ಮಾಡಿಕೊಟ್ರಿ ಅನ್ನೋದನ್ನ ಹೇಳ್ದ. ಗುರುಗಳು ಅಲ್ಲಿಂದ ಹೊರಟ್ರು. ಎಷ್ಟೋ ಕಾಲ ಕಳೀತು, ಮತ್ತೆ ಅಲ್ಲಿರೋದು 1000 ವರ್ಷ ಅಂತ ಇದೆ. ಹಾಗೆ ಎಷ್ಟೋ ಕಾಲ ಕಳೆದ ಮೇಲೆ ಬಂದ್ರು ಗುರುಗಳು. ನೋಡೋಣ ಶಿಷ್ಯ ಎಷ್ಟು ಮಟ್ಟಿಗೆ ಈ ಸಹಸ್ರ ಶೀರ್ಷ, ಸಹಸ್ರಾಕ್ಷ, ಸಹಸ್ರಪಾತ್ ಇದನ್ನ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾನೆ ನೋಡೋಣ ಅಂತ ಮತ್ತೆ ಬಂದಾಗ ಅವನೇನು ರಾಜಬೀದಿಯಲ್ಲಿ ನಿಂತಿದ್ದ. ರಾಜಬೀದಿಯಲ್ಲಿ ರಾಜನ ಮೆರವಣಿಗೆ ಹೋಗ್ತಾ ಇತ್ತು. ಇವರು ಪಕ್ಕ ಬಂದು ನಿಂತರು. ಇವನಿಗೆ ಗಮನ ಎಲ್ಲ ಮೆರವಣಿಗೆ ಮೇಲೆ, ಆನೆ ಮೇಲೆ ಕೂತಿರೋ ರಾಜ ಹಾಕೊಂಡಿರೋ ಕಿರೀಟ, ಅವನ ಒಡವೆ ವಸ್ತು, ಅದರ ಮೇಲೆ ಅವನ ಕಣ್ಣೆಲ್ಲ ಇದೆ. ರಾಜನ ವೈಭವ, ಆನೆಯ ಒಂದು ಔನ್ನತ್ಯ, ಗಾತ್ರ, ಇದನ್ನೆಲ್ಲ ನೋಡ್ತಾ ಕಣ್ಣು ಬಾಯಿ ಬಿಟ್ಕೊಂಡಿದ್ದಾನೆ. ಇವರು ಪಕ್ಕ ಬಂದು ನಿಂತು ಯಾಕಪ್ಪ ಮುಂದೆ ಹೋಗ್ತಾ ಇಲ್ಲ ಅಂತ ಕೇಳಿದ್ರು. ಕಾಣಲ್ವಾ ಅಲ್ಲಿ ರಾಜನ ಮೆರವಣಿಗೆ ಹೋಗ್ತಾ ಇದೆ? ಮೆರವಣಿಗೆನಾ, ರಾಜನ ಅಂತ ಕೇಳಿದ್ರು. ಹೌದು, ರಾಜ ಆನೆ ಮೇಲೆ ಮೆರವಣಿಗೆ ಹೋಗ್ತಿದ್ದಾನೆ. ಮೇಲೆನಾ, ಕೆಳಗೆನಾ, ಆನೆನಾ, ರಾಜನ ಅಂದ್ರು. ಯಾಕಪ್ಪ, ಯಾವುದು ಕೆಳಗಡೆ ಒಳ್ಳೆ ಬೆಟ್ಟ ಗಾತ್ರವಾಗಿದೆಯೋ ಅದು ಆನೆ, ಅದರ ಮೇಲೆ ಒಬ್ಬ ಯಾರೋ ಕೂತಿದಾನಲ್ಲ ಅವನು ರಾಜ. ಅಂದ್ರೆ ಕೆಳಗೆ ಮೇಲೆ, ಹಾಗಂದ್ರೇನು? ಮೇಲೆ ಕೆಳಗೆ, ಯಾವ್ದು ಮೇಲೆ ಯಾವುದು ಕೆಳಗೆ ಅಂತ ಕೇಳಿದ್ರು. ಆಗ ಇವನಿಗೆ ಸಿಟ್ಟು ಬಂತು. ಒಂದೊಂದಕ್ಕೊಂದೊಂದು ಉತ್ತರ ಕೇಳ್ತಾನೆ ಇದಾರಲ್ಲ, ರಾಜನ ಆನೆನಾ ಅಂದ್ರು. ಯಾಕೆ ಕಾಣಲ್ವಾ ಅಂದ್ರೆ, ಮೇಲೆನಾ ಕೆಳಗೆನಾ, ಇದೇನ್ ಈ ತರ ಮಾತಾಡ್ತಾರೆ? ಅವನು ತಿರುಗಿ ನೋಡ್ಲೇ ಇಲ್ಲ. ಯಾರು ಪಕ್ಕ ನಿಂತಿದ್ರೋ ಅವ್ರು ಭುಜದ ಮೇಲೆ ಹತ್ತು ಬಿಟ್ಟು, ನೋಡು ಈಗ ನಾನು ಮೇಲೆ ನೀನು ಕೆಳಗೆ, ಈಗ ಅರ್ಥ ಆಯ್ತಾ? ಕೆಳಗಂದ್ರೇನು ಮೇಲಂದ್ರೇನು? ನೀನ್ ಯಾರು ನಾನ್ ಯಾರು? ನೀನ್ ಮೇಲೆ ನಾನ್ ಕೆಳಗೆ, ಹಾಗಂದ್ರೇನು ಅಂತ ಅಂದ್ರು. ಆ ವೇಳೆಗೆ ಅವನಿಗೆ ಅರ್ಥ ಆಯ್ತು, ಅಪ್ಪ ಆತ್ಮಕ್ಕೆ ಮೇಲೆ ಕೆಳಗೆ ಅನ್ನೋದು ಯಾವುದೂ ಇಲ್ಲ, ನಾನು ನೀನು ಅನ್ನೋದು ಯಾವುದೂ ಇಲ್ಲ, ಆನೆ ರಾಜ ಯಾವುದೂ ಇಲ್ಲ. ಆ ರೀತಿ ಎಲ್ಲ ಮಾತನ್ನ ಕೇಳಿದ ತಕ್ಷಣ ಅವನಿಗೆ ಮತ್ತೆ ಅರಿವಾಯ್ತು. ಅಂದ್ರೆ ಈ ರೂಪದಲ್ಲಿ ಪ್ರಾಯೋಗಿಕವಾಗಿ ನಿದಾಘನಿಗೆ ಋಭು ಎಂಬ ಋಷಿ ತತ್ವವನ್ನ ತಿಳಿಸಿಕೊಟ್ಟ ಇದನ್ನ ನಾವು ನೋಡ್ತೇವೆ. ಹಾಗೆ ಸಹಸ್ರ ಶೀರ್ಷ, ಸಹಸ್ರ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವ. ಆದ್ರಿಂದ ಎಲ್ಲ ಕಡೆ ತುಂಬಿರುವಾಗ ಮೇಲೆ ಯಾವುದು ಕೆಳಗೆ ಯಾವುದು, ಆಚೆ ಯಾವುದು ಈಚೆ ಯಾವುದು, ಎಲ್ಲ ಅದೇ. ಅದಕ್ಕೆ ಉಪನಿಷತ್ತು ಉದಾಹರಣೆ ಕೊಡುತ್ತೆ, ಶ್ರೀರಾಮಕೃಷ್ಣರು ಉದಾಹರಣೆ ಹೇಳುತ್ತಾರೆ. ಏನು? ಕೊಡದ ತುಂಬ ನೀರು ತುಂಬಿಟ್ಟು ನೀರು ತುಂಬಿದ ಕೊಡನ ನೀರಲ್ಲಿ ಮುಳುಗಿಸಿದ್ರೆ, ನೀರು ತುಂಬಿದ ಕೊಡವನ್ನ ನೀರಲ್ಲಿ ಮುಳುಗಿಸಿದ್ರೆ ಕೊಡದ ಒಳಗಡೆ ಎಲ್ಲ ನೀರು, ಕೊಡದ ಮೇಲೆ ನೀರು, ಕೊಡದ ಕೆಳಗೆ ನೀರು, ಕೊಡದ ಆಚೆ ನೀರು, ಕೊಡದ ಈಚೆ ನೀರು, ಆ ರೀತಿಯಲ್ಲಿ ವಿಶ್ವಾಂಡ ಬ್ರಹ್ಮಾಂಡ ಎಂಬ ತತ್ವವನ್ನ ಹೇಳುವಾಗ, ಈಗ ಕೊಡ ನೀರು ಅನ್ನೋ ಒಂದು ಸಣ್ಣ ಭೇದ ಇದೆಯಲ್ಲ, ಆ ಭೇದದ ನೆಲೆಯಲ್ಲಿ ಶಂಕರರು ರಾಮಾನುಜರು ಅದಕ್ಕೊಂದು ಸಂಬಂಧವನ್ನ ಕಲ್ಪಿಸ್ತಾ, ಆ ಭೇದವಾಗಿ ಯಾವುದಿದೆ? ಕೊಡ ಅನ್ನೋ ಒಂದು ಕವಚ ಇದೆಯಲ್ಲ, ಆ ಕವಚದಿಂದ ಇದು ಇದರ ಅಂಶ, ಇದು ಅಂಶಿ, ಇದು ಅಂಶ
ಎನ್ನುವ ತತ್ವವನ್ನ ರಾಮಾನುಜರು ಹೇಳಿದರೆ, ಶಂಕರರು ಆ ಭೇದ ರೂಪವಾಗಿರುವ ಕವಚ ಇದೆಯಲ್ಲ, ಆ ಕವಚನೂ ಅದೇ ಎನ್ನುವ ರೂಪದಲ್ಲಿ ಹೇಳುವಂತ ತತ್ವವನ್ನ ಹೇಳ್ತಾರೆ ಅಂತ ಈ ಮಂತ್ರಗಳ ಆಧಾರದ ಮೇಲೆ ಕೆಲವು ಆಚಾರ್ಯರುಗಳು ವಿವರಣೆಯನ್ನ ಕೊಡ್ತಾರೆ, ಭಾಷ್ಯವನ್ನ ಹೇಳ್ತಾರೆ. ಹಾಗೆ ಪುರುಷ ಏವ ಇದಂ ಸರ್ವಂ. ಈಗ ನಿದಾಘ ಮತ್ತು ಋಭುವಿನ ಉದಾಹರಣೆಯಿಂದ ನಮಗ್ ಗೊತ್ತಾಯ್ತು, ಎಲ್ಲವೂ ಅವನೇ. ತಿನ್ನುವವನು, ತಿಂದವನು, ತಿಂದ ಆಹಾರ ಎಲ್ಲ ಅವನೇ. ಆದ್ರಿಂದ ಪುರುಷ ಏವ ಇದಂ ಸರ್ವಂ. ಮತ್ತೆ ನೆನ್ನೆ ತಿಂದವನು, ಇವತ್ ತಿನ್ನವನು, ನಾಳೆ ತಿನ್ನವನು, ನೆನ್ನೆ ತಿಂದಾಗ ತೃಪ್ತಿ ಹೊಂದಿದವನು, ಇವತ್ ತಿಂದಾಗ ತೃಪ್ತಿ ಹೊಂದಿದವನು, ನಾಳೆ ತಿಂದಾಗ ತೃಪ್ತಿ ಹೊಂದವನು ಎಲ್ಲ. ಆದ್ರಿಂದ ಅವನೇ ಭೂತಂ ಯತ್ ಭವ್ಯಂ. ಹಿಂದೆ ಇದ್ದದ್ದು, ಈಗಿರೋದು, ಮುಂದೆ ಇರೋದು ಎಲ್ಲವೂ ಕೂಡ ಅವನೇ. ಪುರುಷ ಏವ, ಅವನೇ ಈ ಎಲ್ಲವನ್ನ ತುಂಬಿಕೊಂಡಿದ್ದಾನೆ. ಮತ್ತೆ ಈ ಒಂದು ತತ್ವವನ್ನ ತಿಳ್ಕೊಂಡಾಗ ಅವನು ಅಮೃತ ಎನ್ನುವುದು. ಈಗ ಋಭು ನಿದಾಘನಿಗೆ ಹೇಳಿದ್ರಲ್ಲ, ಯಾರು ಹಸ್ತಿದ್ದಾನೆ ಅವನು ತಿಂತಾನೆ, ಯಾರು ತಿಂತಾನೆ ಅವನು ತೃಪ್ತನಾಗಿದ್ದಾನೆ. ಆತ್ಮನಿಗೆ ಹಸಿವಿಲ್ಲ, ಆತ್ಮನಿಗೆ ತಿನ್ನೋದು ಅನ್ನೋದಿಲ್ಲ, ಆತ್ಮನಿಗೆ ತೃಪ್ತಿ ಅನ್ನೋದು ಹೆಂಗೆ? ಆ ರೀತಿಯಲ್ಲಿ ಇಲ್ಲಿ ಎಲ್ಲ ಅಮೃತವೇ ಆಗಿರುವಾಗ, ಆ ಎಲ್ಲದರ ಮೇಲೆ ಅವನು ಈಶಾನ ಆಗಿರುವಾಗ, ಯಾರು ಅನ್ನೇನ ಅತಿರೋಹತಿ. ಅನ್ನ ಅಂತ ಏನಿದೆ, ಅನ್ನ ಅಂದ್ರೆ ಅನುಭವಕ್ಕೆ ವಿಷಯವಾದದ್ದೆಲ್ಲ ಅನ್ನ. ಅದನ್ನ ಅದ್ಯತೆ ಚ ಭೂತಾನಿ ಅಂತ ನೋಡಿದ್ದೇವೆ. ಹಾಗೆ ಅನ್ನ 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 ಎಂಬುದೇ ವಿಶ್ವಾಂಡ ಬ್ರಹ್ಮಾಂಡ ಎಲ್ಲವೂ ಕೂಡ. ಹಾಗೆ ಕಣ್ಣಿಗೆ ಅನ್ನ ರೂಪ ಆದ್ರೆ, ಕಿವಿಗೆ ಅನ್ನ ಶಬ್ದ, ಹಾಗೆ ಬಾಯಿಗೆ ಅನ್ನ ಮಾತಾದ್ರೆ, ನಾಲಿಗೆಗೆ ಅನ್ನ ರುಚಿಕರವಾದ ಆಹಾರ. ಹೀಗೆ ಒಂದೊಂದಕ್ಕೆ ಒಂದೊಂದು ಅನ್ನ. ಅವ್ರ ಬಾಯಿಗೆ ವಿಷಯ ಆಯ್ತು, ಅವ್ರ ಬಾಯಿ ಅಂದ್ರೆ ಅವರ ಮಾತಿಗೆ ಅನ್ನ ಆಹಾರವಾಯ್ತು, ಅನ್ನ ಅನ್ನಲ್ಲ, ಅವ್ರ ಮಾತಿಗೆ ಅವರ ಆಹಾರ ಆದ್ರು. ಈ ರೀತಿ ಶಬ್ದಗಳು ಇದೆ. ಹಾಗೆ ಅನುಭವಕ್ಕೆ ಬರುವಂಥದ್ದು ಅನ್ನ. ಆ ಅನ್ನ ಇದನ್ನಲ್ವಾ, ಅನ್ನದಿಂದ ಏನನ್ನ ನೋಡಿದ್ವಿ ನಾವು? ಹಸಿವು, ಈ ಋಭು ಹೇಳಿದಂತೆ ಹಸಿವು, ಬಾಯಾರಿಕೆ ಇತ್ಯಾದಿ. ಆದ್ರೆ ಅತಿರೋಹತಿ, ಆ ಅನ್ನದಿಂದ ಶರೀರ ಇತ್ಯಾದಿ ಬೆಳಕೊಂಡಿದೆ, ಮರ ಗಿಡ ಬೆಟ್ಟ ಇತ್ಯಾದಿ ಬೆಳಕೊಂಡಿದೆ. ಆದ್ರೆ ಅತಿ, ಅದನ್ನು ಮೀರಿ ಕೂಡ ಅದು ರೋಹತಿ ಬೆಳಕೊಂಡಿದೆ ಅನ್ನುವ ತತ್ವವನ್ನ ಹೇಳ್ತಾ, ಅದರಿಂದ ಉತಾಮೃತತ್ವಸ್ಯ ಈಶಾನಃ, ಅವನೇ ಅಮೃತತ್ವಕ್ಕೆ ಒಡೆಯನಾಗಿದ್ದಾನೆ. ಆದ್ರೆ ಈ ಗುಣಧರ್ಮ ಉಳ್ಳವನೋ ಅನ್ನುವ ಹಾಗೆ ತೋರಿಸಿಕೊಳ್ತಾ ಇದ್ದಾನೆ. ಆ ತೋರಿಕೆಗೆ ಕಾರಣ ಯಾವುದು? ಈ ಮನಸ್ಸೆಂಬ ಒಂದು ಆವರಣ. ಅದನ್ನ ಹಿಂದಿನ ಮಂತ್ರಗಳೊಡನೆ ಸೇರಿಸಿಕೊಂಡಾಗ ನಮಗಿದು ಸಂಪೂರ್ಣ ಸ್ಪಷ್ಟ ಆಗತ್ತೆ. ಹಾಗೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಹ ಭೂಮಿಂ ವೃತ್ವಾ ಅತ್ಯತಿಷ್ಠತ್ ದಶಾಂಗುಲಂ. ಅವನು ಎಲ್ಲವನ್ನು ಆವರಿಸಿಕೊಂಡು ಎಲ್ಲವನ್ನು ಮೀರಿ ಕೂಡ ಇದ್ದಾನೆ. ಅವನೇ ಪುರುಷ, ಅವನೇ ಇದೆಲ್ಲವೂ, ಅವನೇ ನೆನ್ನೆ, ಅವನೇ ನಾಳೆ, ಅಲ್ಲಿಗೆ ಕಾಲಸ್ವರೂಪನು ಅವನೇ. ಮತ್ತೆ ಅವನೇ ಅಮೃತ, ಅವನೇ ಈಶ್ವರ, ಅವನೇ ಎಲ್ಲದರ ಒಡೆಯನಾಗಿರುವವನು. ಅವನನ್ನ ಆಧಾರವಾಗಿಟ್ಟುಕೊಂಡು ಈ ವಿಶ್ವಾಂಡ ಬ್ರಹ್ಮಾಂಡ ವಿಕಾಸಗೊಂಡಿದೆ. ಅವನನ್ನ ಆಧಾರವಾಗಿಟ್ಕೊಂಡು ಈ ವಿಶ್ವಾಂಡ ಬ್ರಹ್ಮಾಂಡ ಲಯವಾಗುತ್ತೆ. ಆದ್ರೆ ಇವನು ಅತಿರೋಹತಿ, ಈ ವಿಶ್ವಾಂಡ ಬ್ರಹ್ಮಾಂಡದ ವಿಕಾಸ, ವಿಶ್ವಾಂಡ ಬ್ರಹ್ಮಾಂಡದ ಲಯ, ಅದರ ಅತೀತ, ಆ ಎಲ್ಲ ಕೂಡ ಅವನೇ ಎನ್ನುವ ತತ್ವವನ್ನ ಈ ಮಂತ್ರಗಳ ಮೂಲಕ ಶ್ವೇತಾಶ್ವತರ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆದ್ರಿಂದಲೇ ಗೀತಾಚಾರ್ಯ ಹೇಳುವಾಗ ನ ತದಸ್ತಿ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ನಾನಿಲ್ಲದೆ, ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ವಿನಾ ಯತ್ ಸ್ಯಾತ್, ನಾನಿಲ್ಲ ಅನ್ನುವಂಥ ಚರಾಚರವಾದ ಭೂತ ಯಾವುದೂ ಇಲ್ಲ ಅನ್ನುವುದನ್ನೇ 10ನೇ ಇದರಲ್ಲೇ ಹೇಳ್ತಾನೆ. ನತದಸ್ತಿ ವಿನಾ ಯತ್ಸ್ಯಾನ್ ಮಯಾ ಭೂತಂ ಸಚರಾಚರಂ.
ಹಾಗೆ ಅದೇ ತತ್ವವನ್ನ ಈ ಮಂತ್ರಗಳು ನಮಗೆ ತಿಳಿಸಿಕೊಡ್ತಾ ಇದೆ. ಮುಂದಿನ ಮಂತ್ರ ಹೇಳೋದ ಸರ್ ಅಥವಾ? ಸಮಯ ಆಗ್ಬಿಟ್ಟಿದೆ ಇವತ್ತು. ಸರ್ ಪೂರ್ಣಮದಃ ಹೇಳ್ತೀನಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಈ ಕೆಲವು ಶ್ಲೋಕಗಳೆಲ್ಲ ಮೇಡಮ್ ಇಲ್ಲಿ ಬರೋದು ಧ್ಯಾನಕ್ಕೆ ಇಟ್ಕೊಳ್ಳೋದು ಚೆನ್ನಾಗಿರುತ್ತೆ. ಅದರಿಂದ ಈ ಶ್ಲೋಕಗಳು ನಮಗೆ ಮೊದಲಿಂದಲೂ ಅನೇಕ ಶ್ಲೋಕ ಬಾಯಿಗೆ ಬಂದ್ಬಿಟ್ಟಿದೆ ಎಲ್ಲ. ಧ್ಯಾನಕ್ಕೆ ಕೂತ್ಕೊಳ್ಳೋಕೆ ಇವಾಗ ಈ ಪುರುಷ ಸೂಕ್ತ ಹೇಳ್ತೀವ ಅದರದ್ದೇ ಎಷ್ಟೋ ಇದಿಲ್ಲ ಇಲ್ಲಿ ನೋಡಿ ಕಾನ್ಸೆಪ್ಟ್ಸ್. ಇಲ್ಲಿ ನೀವು ವಿವರಿಸ್ತಾ ಹೇಳಿದ್ರಲ್ಲ, ಪ್ರತಿಯೊಂದು ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿದ್ರಲ್ಲ ಎಕ್ಸಾಂಪಲ್ ಕೊಟ್ಟು ಎಷ್ಟು ಇಂಪಾರ್ಟೆನ್ಸ್ ಅನ್ನೋಕ್ಕೆ. ಒಂದ್ಸಲಿ ಅಮೆರಿಕನ್ ಪ್ರೆಸಿಡೆಂಟ್ ಒಬಾಮಾ ವಾಸ್ ವಿಸಿಟಿಂಗ್ ನಾಸಾ. ನಾಸಾ ಹ್ಯೂಜ್ ಇನ್ಸ್ಟಿಟ್ಯೂಷನ್ ಅದು. ನಾಸಾ ಆನ್ ದಿ ವೇ ಜಸ್ಟ್ ಈ ಅಬ್ಸರ್ವ್ ಸಂಬಡಿ, ಅವ್ರ ಜೆನಿಟರ್ ಅಂತ ಕರೀತಾರೆ ಇಂಗ್ಲಿಷಲ್ಲಿ. ಜೆನಿಟರ್ ಅಂದ್ರೆ ನಮ್ಮಲ್ಲಿ ಈ ಮಾಪಿಂಗ್ ಅದನ್ನ ಮಾಡ್ತಾರಲ್ಲ, ಎಲ್ಲ ಕ್ಲೀನ್ ಮಾಡೋದು. ಅವನ್ ಮಾಡ್ತಾ ಇದ್ದ. ಅವ್ರ ಹತ್ರ ಹೋಗ್ಬಿಟ್ಟು ವಾಟ್ ಆರ್ ಯು ಡೂಯಿಂಗ್ ಅಂತ ಹೇಳ್ತಾರೆ. ಸಡನ್ ಆಗಿ ಫಸ್ಟ್ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಐ ಆಮ್ ಟ್ರೈಂಗ್ ಟು ಸೆಂಡ್ ರಾಕೆಟ್ ಟು ದಿ ಸ್ಪೇಸ್ ಅಂತ ಹೇಳ್ತಾನೆ. ವಾಟ್ ಯು ಮೀನ್ ಬೈ ಇಫ್ ಐ ಡೋಂಟ್ ನೋ ಮೈ ವರ್ಕ್ ಪ್ರಾಪರ್ಲಿ ರಾಕೆಟ್ ಕೆನಾಟ್ ರೀಚ್ ದಿ ಸ್ಪೇಸ್ ಅಂತ. ಆದರೆ ಎಷ್ಟು ಮೀನಿಂಗ್ಫುಲ್ ಆಗಿ ಹೇಳಿ ಸ್ಟೇಟ್ಮೆಂಟ್ ಅದು. ಒಬ್ಬ ಕಸ ಗುಡಿಸಿದ್ರೆ ಪ್ರತಿಯೊಬ್ಬರು ಅದ್ರ ಇಂಪಾರ್ಟೆನ್ಸ್ ಅವರ ಜಾಗದಲ್ಲಿ. ಅದು ಒಂದು. ಇನ್ನೊಂದು ಇಲ್ಲಿ ಎಲ್ಲಕ್ಕೂ ಸಹಸ್ರ ಸಹಸ್ರ ಅಂತ ಬರುತ್ತೆ. ಕೆಲವರು ಹುಡುಗರು ಹಾಸ್ಯ ಮಾಡ್ತಾರೆ, ಸಹಸ್ರ ಶೀರ್ಷ, 1000 ತಲೆಗಳು. ತಿರ್ಗಾ ಸಹಸ್ರ ಅಕ್ಷರ, ಅದಾಗೂ ಡಬಲ್ ಇರ್ಬೇಕಲ್ಲ, ಅದು ಒಂದು ತಲೆ 2 ಕಣ್ಣು. ಸಹಸ್ರ ಪಾದ ಅಂತ ಹೇಳ್ತಾರೆ. ಮ್ಯಾಥಮೆಟಿಕ್ಸ್ ತಪ್ಪು ಮಾಡಿದಾರೆ ಅಲ್ಲಿ ಇದ್ಬಿಟ್ಟು. ಈ ಶ್ಲೋಕಗಳೆಲ್ಲ ಡಿಸ್ಕಸ್ ಮಾಡೋ ಕೆಲವರು ವಿಚಿತ್ರವಾಗಿ ಕೇಳಿದಾರೆ ಹುಡುಗರು ತಕ್ಷಣ ಪ್ರಶ್ನೆಗಳು. ಹಾಗೆ ತಗೋಬಾರ್ದು ಅಂತ. ಈಗ ಬಹಳ ಇಂಪಾರ್ಟೆಂಟ್ ಇದು. ಪುರುಷ మరి 10 ದಶಾಂಗುಲಂ ಅಂತ ಬರುತ್ತೆ ನೋಡಿ. ಸಿಕ್ಕಾಪಟ್ಟೆ ವ್ಯಾಖ್ಯಾನಗಳಿದೆ. ಸಾಮಾನ್ಯ. ಇನ್ನೊಂದು ಹೇಳಿದ್ರೆ, ಈ ಪುರುಷ ಅಂದ್ರೆ ಈ ದೇಹದ ಪುರುಷ ತಗೊಂಡ್ರೆ ಈ ಹೊಕ್ಕಳಿಂದ 10 ಅಂಗ್ಲ ಕರೆಕ್ಟಾಗಿ ಹಾರ್ಟ್ ಇದೆ ಅಂತ ಪ್ರತಿಯೊಬ್ಬರಿಗೂ. ಅದೇ ಅಲ್ಲಿ ಧ್ಯಾನ ಮಾಡ್ಬೇಕು ಅಂತ. ಅದೇ ನಾಭ್ಯಾಂ ವಿತಸ್ತ್ಯಾಂ ಅದೇನು ಇದೆಯಲ್ಲ ಸರ್, ನಾಭ್ಯಾಂ ಉಪರಿತಿಷ್ಠತೆ. ಅದೇ ಉಪರಿತಿಷ್ಠತೆ ಅಂತ 10 ಅಂಗ್ಲ. ಆಮೇಲೆ ಯು ಕ್ಯಾನ್ ನೆವರ್ ರೀಚ್ ಹಿಮ್ ಬಿಕಾಸ್ ಇಸ್ ಆಲ್ವೇಸ್ ಅಹೆಡ್ ಆಫ್ ಯು ಅಂತ. 10 ಅಂಗ್ಲ 10 ಇಂಚಸ್ 10 ಅಂಗ್ಲದಲ್ಲಿ ಕ್ಯಾನ್ ನೆವರ್ ರೀಚ್ ಹಿಮ್ ಅಂತ. ಮತ್ತೆ ಎಷ್ಟು ಥಿಯರಿ ಆಫ್ ರಿಲೇಟಿವಿಟಿನ ಪ್ರತಿಯೊಂದು ಎಷ್ಟು ಸ್ಪಷ್ಟವಾಗಿ ಹೇಳ್ಕೊಂಡು ಬರುತ್ತೆ. ಸ್ಪೀಡ್ ಆಫ್ ಲೈಟ್ ಅಂದ್ರೆ ನೋಬಡಿ ಕ್ಯಾನ್ ರೀಚ್ ಸ್ಪೀಡ್ ಆಫ್ ಲೈಟ್. ಸ್ಪೀಡ್ ಆಫ್ ಲೈಟ್ ಅಂದ್ರೆ ನಮ್ಮ ಏಜಿಂಗ್ ಏನಿಂತ ಹೋಗುತ್ತೆ. ಅದು ಮ್ಯಾಟ್ರ್, ಇದಕ್ಕೆ ರಿಲೇಷನ್ ಇದೆಯಲ್ಲ, ಮ್ಯಾಟ್ರ್ ಇದಕ್ಕೆ ಈಸ್ ಈಕ್ವಲ್ ಟು mc² ಇದೆಯಲ್ಲ, ಅದರಲ್ಲಿ ಏಜಿಂಗ್ ಏನಿಂತ ಕಂಪ್ಲೀಟ್. ಅದಕ್ಕೊಂದು ದೊಡ್ಡ ಒಂದು ಫಿಲಮ್ ಇದೆ, ವಿಡಿಯೋನೇ ಇದೆ ತೋರಿಸೋದಕ್ಕೆ. ಬಟ್ ವಿ ಕೆನಾಟ್ ಮೂವ್ ವಿತ್ ದಿ ಸ್ಪೀಡ್ ಆಫ್ ದಿ ಲೈಟ್. ನೇಚರ್ ಅದೆಲ್ಲ ರೆಸ್ಟ್ರಿಕ್ಷನ್ ಇದೆ. ಏನಾದ್ರು ಪ್ರಶ್ನೆಗಳಿದೆಯಾ? ಸುಮ್ಮನೆ ನಾನು ಮಾತಾಡ್ಬಿಟ್ಟೆ. ಎಲ್ಲ ಕೇಳಿ ಏನಾದ್ರು ಪ್ರಶ್ನೆಗಳಿದ್ರೆ ಇದರ ಮಂಗಳವಾರ ಮೀಟ್ ಮಾಡೋಣ. ಚೆನ್ನಾಗಿ. ನೆಕ್ಸ್ಟ್
ಚಾಪ್ಟರ್ಸ್ ಇದೇ ಥರ ಇದೆ, ಚೆನ್ನಾಗಿದೆ ಎಲ್ಲ. ಇದಕ್ಕೆ ಇದೇ ಉದ್ದೇಶಕ್ಕೆ ನಾನು ಇದನ್ನು ಉಪನಿಷತ್ ಸ್ಟಡಿ ಮಾಡ್ಬೇಕಂತ. ಪ್ರಶ್ನೆಗಳು ಇದ್ದರೆ ಮೇಡಮ್ನ ವಿದಾಯ ಹೇಳೋಣ ಇವತ್ತಿಗೆ, ಈ ವಾರಕ್ಕೆ. ಹಾ ಸರ್, ಮುಂದಿನ ಗುರುವಾರ ಭೇಟಿ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಮಾಮಿ. ನಮಸ್ತೆ ಮಾಮಿ. ನಮಸ್ತೆ 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 ಅಮ್ಮ. ನಮಸ್ತೆ ನಮಸ್ತೆ. ಏನು ಪ್ರಶ್ನೆ ಇಲ್ವಮ್ಮ? ಇದೆ ಕೇಳಕ್ ಆಗ್ತಿಲ್ಲ, ಇಲ್ಲಪ್ಪ. ಅವ್ರಿಗೆ ಹುಷಾರಿಲ್ಲ ಅಂತ ಕಾಣ್ತೀನಿ. ಸರಿ, ಅಷ್ಟೇ. ವಿಷಯ ಸ್ಪಷ್ಟ ಇದೆ. ಅದೇನಾದ್ರೂ ಅನುಭವಕ್ಕೆ ಬರ್ಬೇಕಲ್ಲ, ಶಬ್ದ ಬುರುಡೆ ಒಳಗೆ ಹೋಗುತ್ತೆ, ಅನುಭವ ಹೌದು ಅಮ್ಮ, ಅದೇ ಕಷ್ಟ. ಹೌದು. ಆಯ್ತು ಮೇಡಮ್. ಆಯ್ತು ಸರ್. ನಮಸ್ಕಾರ ಸರ್. ನಮಸ್ತೆ ನಮಸ್ಕಾರ.